ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಲಾಂಗ್ ಡ್ರೈವ್ ಸ್ಟೋರೀಸ್. ಈ ಸುಂದರವಾದ ಗುಹೆಯ ದೇವಸ್ಥಾನವನ್ನು ಸಂದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೋದರೆ ಇಲ್ಲಿ ಕಾಣಿಸ್ತಿರುವಂತೆ ಈ ಬೆಟ್ಟದ ಮೇಲೆ ಅಂಬಾಜಿ ದುರ್ಗ ಫೋರ್ಟು ಹಾಗೆ ಶ್ರೀ ವೀರಾಂಜನೇಯ ದೇವಸ್ಥಾನವು ಕೂಡ ನಾವು ಸಂದರ್ಶನ ಮಾಡಬಹುದು. ಅಲ್ಲಿನ ದೇವಸ್ಥಾನದ ಜೊತೆಗೆ ಸಹಜವಾಗಿ ನಿರ್ಮಾಣಗೊಂಡ ಪ್ರಕೃತಿಯ ಸೊಗಡು ಕೂಡ ನಾವು ನೋಡಬಹುದು. ಈ ಪ್ರಕೃತಿ ಮಡಿಲಲ್ಲಿ, ಈ ಮಣ್ಣಿನ ದಾರಿಯಲ್ಲಿ ನನ್ನ ಈ ಒಬ್ಬಂಟಿ ಪಯಣ ನನಗೆ ಒಂದು ಹೊಸ ಅನುಭೂತಿಯನ್ನೇ ನೀಡಿತ್ತು.
ವೀರಾಂಜನೇಯ ದೇವಸ್ಥಾನ. ಈ ದೇವಸ್ಥಾನವು ನೋಡೋದಕ್ಕೆ ಹೊಸದಾಗಿ ನಿರ್ಮಿಸಿದ ದೇವಸ್ಥಾನವಂತೆ ಕಾಣಿಸಬಹುದು, ಆದರೆ ಈ ದೇವಸ್ಥಾನವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಮರಾಠ ದೊರೆಗಳು ಅಂಬಾಜಿ ದುರ್ಗಾ ಫೋರ್ಟ್ ಅನ್ನು ನಿರ್ಮಿಸುವಾಗ ಈ ದೇವಸ್ಥಾನವನ್ನು ಕೂಡ ನಿರ್ಮಿಸಲಾಗಿತ್ತು. 10 ವರ್ಷಗಳ ಹಿಂದೆ ಕೂಡ ನಿರ್ಮಾನುಷ್ಯವಾಗಿ ಇದ್ದಂತ ಈ ದೇವಸ್ಥಾನವು ಈಗ ಇಷ್ಟು ಸಂಪೂರ್ಣವಾಗಿ ಸುಂದರವಾಗಿ ಅಭಿವೃದ್ಧಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಾರಾಯಣ ಸ್ವಾಮಿ ಅವರು. ಇವರು ತನ್ನ ಸ್ವಂತ ಆಸಕ್ತಿಯಿಂದ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದು ಅಲ್ಲದೆ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ವೀರಾಂಜನೇಯ ದೇವಸ್ಥಾನ ಹಿಂದೆ ಕಾಣಿಸ್ತಿರುವಂತ ಬೆಟ್ಟ ಅಂಬಾಜಿ ದುರ್ಗಾ ಬೆಟ್ಟ. ಅಂಬಾಜಿ ದುರ್ಗಾ ಬೆಟ್ಟ. ಬೆಳಗಿನ ಮಂಜು ಬೆಟ್ಟದ ಎದೆಯ ಮೇಲೆ ಬೀಳುವಾಗ ಗಾಳಿ ನಮ್ಮ ಮುಖವನ್ನು ತಾಕಿ ಒಂದು ಹೊಸ ದಿನವನ್ನು ಹೇಳುತ್ತದೆ. ಇಲ್ಲಿ ನಿಸರ್ಗ ಮಾತನಾಡುತ್ತದೆ, ನಾವು ಕೇಳುತ್ತೀವಿ. ಈ ಗಿಡ ಮರಗಳ ನಡುವೆ ನಿರ್ಮಾಣವಾಗುತ್ತಿರುವ ದುರ್ಗಾದೇವಿ ದೇವಸ್ಥಾನ, ಕಣ್ಣುಗಳಿಗೆ ಇಂಪಾಗಿ ಕಾಣಿಸುವ ಸುಂದರ ಹೂವುಗಳು. ಹಾದಿಯು ಚಿಕ್ಕದಾಗಿರಬಹುದು, ಆದರೆ ಪ್ರತಿಯೊಂದು ಹೆಜ್ಜೆಯೂ ಹೊಸ ದೃಶ್ಯ ತರುತ್ತದೆ. ಮೆಟ್ಟಿಲುಗಳ ಮೇಲೆ ಹೋಗುತ್ತಾ ಹೋದಂತೆ ಶಬ್ದಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕೇವಲ ಗಾಳಿ, ಪಕ್ಷಿಗಳ ನಾದ ಮತ್ತೆ ನಮ್ಮ ಉಸಿರು. ಈ ಕ್ಷಣಗಳಲ್ಲಿ ನಾವು ನಿಸರ್ಗದ ಭಾಗವಾಗುತ್ತೇವೆ. ಬೆಟ್ಟದ ತುದಿ ತಲುಪುತ್ತಿದ್ದಂತೆ ಶಿಥಿಲವಾದ ಅಂಬಾಜಿ ದುರ್ಗಾ ಫೋರ್ಟಿನ ಹೆಬ್ಬಾಗಿಲು ತನ್ನ ನೆನಪುಗಳ ಜೊತೆ ನಮಗೆ ಸ್ವಾಗತ ಮಾಡುತ್ತದೆ. ಬೆಟ್ಟದ ಮೇಲೆ ಇದ್ದ ಶಿವಾಲಯ ಮೋಡಗಳ ಮಧ್ಯೆ ತೇಲುವಂತೆ ಕಾಣುತ್ತದೆ. ದೇವರ ನಿರ್ಚಲ ಸನ್ನಿಧಿ ಮನಸ್ಸಿಗೆ ಒಂದು ಇಂಪಾದ ಶಾಂತಿಯನ್ನು ನೀಡುತ್ತದೆ. ಟ್ರೆಕ್ಕಿಂಗ್ ಅಂದರೆ ಕೇವಲ ಯಾತ್ರೆ ಅಲ್ಲ, ಅದು ಪ್ರಕೃತಿ ಜೊತೆಗೆ ನಿಜವಾದ ಸಂಪರ್ಕ. ಬೆಟ್ಟ ಹತ್ತುವಾಗ ಕಷ್ಟ ಅನಿಸಬಹುದು, ಆದರೆ ಆ ಬೆಟ್ಟ ತುದಿಯನ್ನು ತಲುಪಿ ಗರ್ವದಿಂದ ನಿಂತಾಗ, ಮೋಡಗಳಿಂದ ಬರುವ ಗಾಳಿ ನಮ್ಮ ಮುಖವನ್ನು ತಾಕುವಾಗ, ಎಲ್ಲವನ್ನೂ ಮರೆತು ಒಬ್ಬಂಟಿಯಾಗಿ ನಿಂತಾಗ ಪ್ರಕೃತಿಯ ಸ್ಪರ್ಶೆ ನಮ್ಮ ಎದೆಯನ್ನು ಮುಟ್ಟುತ್ತೆ. ಆಗ ಹೃದಯದಿಂದ ಉಂಟಾಗುವ ನಗುವೆ ಟ್ರೆಕ್ಕಿಂಗ್ನ ನಿಜವಾದ ಅರ್ಥ.